ಹಾಯ್ ಫ್ರೆಂಡ್ಸ್, ಮಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಶ್ರೀ ಆಂಜನೇಯ ನಮಃ. 16ನೇ ಶತಮಾನದಲ್ಲಿ ಕಾಶಿಯಲ್ಲಿದ್ದ ಮಹಾನುಭಾವ ತುಳಸಿದಾಸ್ ಅವರು ಆಂಜನೇಯ ಸ್ವಾಮೀಜಿಯ ಪರಮ ಭಕ್ತರಾಗಿದ್ದರು. ಆಂಜನೇಯ ಸ್ವಾಮಿಯನ್ನು ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರು. ಆಗಲೇ ಕಾಶಿಯಲ್ಲಿ ಭೈರವನಾಥ ಎನ್ನುವ ಒಬ್ಬ ಯೋಗಿ ಇದ್ದ. ಅವನು ಶೂದ್ರ ಉಪಾಸನೆಗಳು, ಮಾಟ ಮಂತ್ರಗಳು ಇತ್ಯಾದಿ ಮಾಡುತ್ತಿದ್ದ. ಜನತೆ ಅವನ ಬಳಿಗೆ ಬೃಹತ್ತಾಗಿ ಹರಿದು ಹೋಗ್ತಾ ಇದ್ರು. ಆದರೆ ತುಳಸಿದಾಸ್ ಅವರು ಮಾತ್ರ ಆ ಯೋಗಿಯ ಬಳಿಗೆ ಒಮ್ಮೆಯಾದರೂ ಹೋಗಲೇ ಇಲ್ಲ. ಇದರಿಂದ ಕೋಪಗೊಂಡ ಆ ಯೋಗಿ ಮಾಟ ಮಂತ್ರ ಮಾಡಿ ತುಳಸಿದಾಸ್ ಅವರ ಈ ಭುಜಗಳನ್ನು ನಿರುಪಯೋಗವಾಗಿ ಮಾಡಿಬಿಟ್ಟ. ಆ ಸಮಯದಲ್ಲಿ ತುಳಸಿದಾಸ್ ಅವರು ತಮ್ಮ ಆರಾಧ್ಯ ದೈವವಾದ ಆಂಜನೇಯ ಸ್ವಾಮಿಯನ್ನು ಶರಣಾಗಿ 41 ದೋಹಾಗಳಲ್ಲಿ ಅವಧಿ ಭಾಷೆಯಲ್ಲಿ ಸ್ತುತಿಸಿದರು. ಆ ಸ್ತುತಿ ಶುದ್ಧ ಮತ್ತು ಅದ್ಭುತವಾಗಿ ಇತ್ತು. ಯಾರಾದರೂ ಗಂಭೀರ ಅನಾರೋಗ್ಯದಿಂದ ಬಳಲುತ್ತಿದ್ದರೆ, ಉದಾಹರಣೆಗೆ ಕೈಗಳು ಕಾಲುಗಳು ಚಲಿಸದ ರೀತಿ ಇದ್ದರೆ, ಆ ಸ್ಥಿತಿಯಲ್ಲಿದ್ದರೂ ಕೂಡ 41 ದಿನಗಳು ನಿರಂತರವಾಗಿ ಈ ಸ್ತೋತ್ರವನ್ನು ಪಠಿಸಿ. ಒಂದು ತಾಮ್ರ ಪಾತ್ರೆಯಲ್ಲಿ ನೀರನ್ನು ಹಾಕಿ ಆಂಜನೇಯ ಸ್ವಾಮಿ ಫೋಟೋದ ಮುಂದೆ ಆ ಪಾತ್ರದ ಮೇಲೆ ಕೈಯಿಟ್ಟು ಪಠಣ ಮಾಡಿದರೆ, ಆ ನೀರನ್ನು ಕುಡಿಯುವುದು ಅದೇ ರೀತಿ ಶರೀರದ ಮೇಲೆ ಪ್ರಭಾವ ಬೀರುತ್ತೆ. ಅಂದರೆ ಸ್ವಾಮಿಯನ್ನು ಪೂಜೆ ಮಾಡಿದ ನೀರು ಕುಡಿಯೋದರಿಂದ ಶರೀರದ ಮೇಲೆ ಪ್ರಭಾವ ಬೀರುತ್ತೆ. ಎಂಥದೇ ಕಷ್ಟ ಆಗಿದ್ರೂ ಕೂಡ ಕೈಕಾಲುಗಳ ಪುನರುಜ್ಜೀವನ ಆಗ್ತದೆ ಎಂಬುದನ್ನು ಅನೇಕರು ಕೂಡ ಇದನ್ನು ಮಾಡಿ ಅನುಭವಿಸಿದ್ದಾರೆ. ಇದು ಹನುಮಾನ್ ಬಾಹು ಸ್ತೋತ್ರದ ಚರಿತ್ರೆ. ಇದನ್ನು ನಿತ್ಯ ಓದಿ ನಂಬಿಕೆಯಿಂದ ಪಠಿಸಿ. ಪ್ರತಿದಿನವೂ ನಾನು ಒಂದು ಶ್ಲೋಕವನ್ನು ಕನ್ನಡ ಅರ್ಥದೊಂದಿಗೆ ವಿವರಿಸುತ್ತೇನೆ. ಇದನ್ನು ಕೇಳಿ. ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ನೀವು ಪಡೆಯಿರಿ. ಮೊದಲ ಶ್ಲೋಕ ಹೀಗಿದೆ. ಸಿಂಧು ತರುಣ ಶಿಯ ಸೋಚಹರಣ ರವಿಬಾಲ ಭುಜ ವಿಶಾಲ. ಇದರ ಅರ್ಥ, ಪೂರ್ಣ ಶ್ಲೋಕ ಮತ್ತು ಕನ್ನಡ ಅರ್ಥವನ್ನು ನಂತರದ ಭಾಗದಲ್ಲಿ ವಿವರಿಸಬಹುದು. ಇದರ ಅರ್ಥ ಏನಂತಂದರೆ, ಹನುಮಂತನು ಶತಯೋಜನೆಯ ಸಮುದ್ರವನ್ನು ಲಂಘನ ಮಾಡಿದನು, ಸೀತಾಮಾತೆಯ ಶೋಕವನ್ನು ಹೋಗಲಾಡಿಸಿದನು, ಉದಯ ಸೂರ್ಯನಂತೆ ಕಂಗೊಳಿಸುತ್ತಿರುವ ದೇಹವನ್ನು ಹೊಂದಿದವನು, ಭಯಂಕರ ಆಕಾರದವನು, ಯಮನಿಗಿಂತಲೂ ಪ್ರಬಲ ಅಗ್ನಿಯಂತೆ ಲಂಕೆಯನ್ನು ಭಸ್ಮ ಮಾಡಿದವನು, ಬಲಿಷ್ಠ ರಾಕ್ಷಸರ ಗರ್ವವನ್ನು ಕೆಡಿಸಿದವನು. ತುಳಸಿದಾಸ್ ಅವರು ಈ ಹನುಮಂತನನ್ನು ಭಕ್ತಿಯಿಂದ ಸ್ಮರಿಸ್ತಾರೆ. ಹನುಮಂತನನ್ನು ಭಜಿಸುವವರಿಗೆ, ಸ್ಮರಿಸುವವರಿಗೆ, ಜಪ ಮಾಡುವವರಿಗೆ ಆತನು ತಕ್ಷಣವೇ ಪ್ರಸನ್ನ ಆಗ್ತಾನೆ. ಆತನು ಯಾವತ್ತೂ ತನ್ನ ಭಕ್ತರ ಸಮೀಪದಲ್ಲೇ ಇರ್ತಾನೆ, ರಕ್ಷಕನಾಗಿ. ಆದ್ದರಿಂದ ತೀವ್ರ ಕಷ್ಟದಲ್ಲಿದ್ದಾಗ ನಾವು ಕೂಡ ಆಂಜನೇಯ ಸ್ವಾಮಿಯ ಲೀಲೆಗಳನ್ನು ಪಠಿಸಿ ನಂಬಿಕೆಯಿಂದ ಪ್ರಾರ್ಥಿಸಬೇಕು. ಆ ತ್ರಿಕರಣ ಶುದ್ಧಿಯಿಂದ, ಮನಸ್ಸಿನಿಂದ, ಮಾತಿನಿಂದ, ಕ್ರಿಯೆಯಿಂದ, ನಿಷ್ಠೆಯಿಂದ ಭಜಿಸಿದಾಗ ಯಾವುದೇ ಕಷ್ಟ ಇದ್ದರೂ ಕೂಡ ನಾಶ ಆಗ್ತದೆ. ಆದ್ದರಿಂದ ಎಲ್ಲರೂ ಹನುಮಾನ್ ಬಾಹು ಸ್ತೋತ್ರವನ್ನು ಓದಿ ಪಠಿಸಿ ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಪಡೆಯಿರಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಜೈ ಆಂಜನೇಯ. ಜೈ ಹಿಂದ್, ಜೈ ಭಾರತ್ ಮಾತೆ.